ಆ ಅರಬ್ಬಿ ಅಲೆಗಳು ಎಷ್ಟು ಘೋರವಾಗಿತ್ತು ಅನ್ನೋದು ನೋಡಬೇಕು ಅಂತಂದರೆ ನೀವು ಸಬ್ಸ್ಕ್ರೈಬ್ ಮಾಡಬೇಕು. ಫ್ಲೈ ಟುವರ್ಡ್ಸ್ ಲೈಫ್ ನಂದು ಯೂಟ್ಯೂಬ್ ಚಾನಲ್ಲು, ರಾಕೇಶ್ ಯೂಟ್ಯೂಬ್ ಚಾನಲ್ಲು ಫ್ಲೈ ಟುವರ್ಡ್ಸ್ ಲೈಫ್ನ ಸಬ್ಸ್ಕ್ರೈಬ್ ಮಾಡಿ. ಇವತ್ತು ನಾನು ನಿಮಗೆ ಒಳ್ಳೆ ಪ್ಲೇಸ್ ತೋರಿಸ್ತೀನಿ ಮಸ್ಕಟ್ಟಲ್ಲಿ. ಯಾವ ಪ್ಲೇಸು ಸಖತ್ ಸರ್ಪ್ರೈಸ್ ಆಗಿರುತ್ತೆ, ಬನ್ನಿ ಹೋಗೋಣ ನೋಡೋಕ್ಕೆ ಬೇಗನೆ. ಐದು ಗಂಟೆ ಬೆಳಗ್ಗೆ ಟ್ಯಾಕ್ಸಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಇದೆಲ್ಲ ಮಾಡ್ತಾ ಇರೋದು ನಿಮಗೋಸ್ಕರ. ಆ ಪ್ಲೇಸ್ನ ತೋರ್ಸೋಕ್ಕೆ ಈ ಥರ ಮಾಡ್ತಾ ಇರೋದು. ನಿಮಗೆ ಸಖತ್ ಸರ್ಪ್ರೈಸ್ ಆಗಿರುತ್ತೆ ನೋಡಿ. ಕೊನೆಗೂ ಬಂತು ಟ್ಯಾಕ್ಸಿ. ರೂವಿ 6 ವರ್ಷದಿಂದ ಒಮಾನಲ್ಲಿ ಇದ್ದೀನಿ. ಟ್ಯಾಕ್ಸಿಲಿ ಓಡಾಡಿ ತುಂಬ ಅಭ್ಯಾಸ. ಆದರೆ ವೀಡಿಯೋ ಮಾಡ್ತಿದ್ದೀನಿ ಅಂತಂದ್ಬಿಟ್ಟು ಇವರು ನನಗೆ 600 ಪೈಸೆ ಆಗುತ್ತೆ ಅಲ್ಲಿಂದ ರೂವಿಗೆ ಹೋಗೋಕ್ಕೆ. ಆದರೆ ಇವರು ನನಗೆ 1 ರಿಯಾಲ್ ಕೇಳ್ತಿದ್ದಾರೆ. ನೋಡಿ ಇವಾಗ ನಾನು 600 ಪೈಸೆನೇ ಕೊಡೋದು ಇವ್ರಿಗೆ. ಇವಾಗ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ ಮಾಸ್ಕು, ಇದು ಸುಲ್ತಾನ್ ಕಾಬೂಸ್ ಮಾಸ್ಕು. ಇದು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಪೂರಾ ಡೀಟೇಲಾಗಿ ತೋರಿಸ್ತೀನಿ. ಬ್ಯೂಟಿಫುಲ್ ಆಗಿದೆ. ನಾನು ನಿಮಗೆ ತೋರಿಸ್ಬೇಕು ಅಂತಿದ್ದ ಜಾಗ ಇಲ್ಲಿದೆ ನೋಡಿ. ಇದೇ ನಮ್ಮ ಓಲ್ಡ್ ಮಸ್ಕಟ್. ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ವಾ? ಇನ್ನು ಮುಂದೆ ತೋರಿಸ್ತೀನಿ. ಏನಕ್ಕಾಗಿ ಇಲ್ಲಿ ಬಂದಿದ್ದೀನಿ ಇವತ್ತು ನಿಮಗೆ ನೋಡಲೇಬೇಕು. ಇಲ್ಲಿ ಇದೇ ಜಾಗಕ್ಕೆ ಹೋಗ್ತಾ ಇರೋದು. ಬನ್ನಿ ಹೋಗೋಣ. ನೋಡಿ, ಬೆಳಗ್ಗೆ ಸುಮಾರು 5:40 ಇವಾಗ. ಎಷ್ಟು ಚೆನ್ನಾಗಿ ಸನ್ರೈಸ್ ಆಗ್ತಿದೆ ಅಂತಂದರೆ ನನ್ನ ಫೇವ್ರೆಟ್ ಪ್ಲೇಸ್ ಇದು. ಮಸ್ಕಟ್ಟಲ್ಲಿ ನಿನ್ನ ಫೇವ್ರೆಟ್ ಪ್ಲೇಸ್ ಯಾವುದು ರಾಕೇಶ್ ಅಂತಂದರೆ ನಾನು ಮತ್ರ ಕಾರ್ನಿಷ್ನ ಹೇಳ್ತೀನಿ. ನೋಡ್ತಿದ್ದೀರಲ್ಲ ಇದು ಜಾಗ. ಇದು ಮಸ್ಕಟ್ಟಿನ ಅತ್ಯಂತ ಹಳೆಯ ಜಾಗ. ಓಲ್ಡ್ ಮಸ್ಕಟ್ ಅಂತ ಕರೀತಾರೆ. ಇಲ್ಲಿ ನೋಡ್ತಿದ್ದೀರಲ್ಲ ಇದು ಶಿಪ್ಪು. ಇದು ಸುಲ್ತಾನ್ ಕಾಬೂಸ್ ಶಿಪ್ಪು. ಇದು ಇಲ್ಲಿನ ರಾಜ ಸುಲ್ತಾನ್ ಕಾಬೂಸ್ ಅವರ ಓನ್ ಕ್ರೂಸ್ ಇದು. ಈ ಅಲೆಗಳು ನೋಡ್ತಿದ್ದೀರಲ್ಲ, ಈ ಅಲೆಗಳು ಸುಮಾರು ಎಷ್ಟು ಕಿಲೋಮೀಟ್ರು, ಎಷ್ಟು ದೇಶಗಳಿಂದ ಬಂದಿದೆ ಅಂತ ನಿಮಗೆ ಗೊತ್ತಿದೆಯಾ? ಈ ಅಲೆಗಳಿಗೆ ತುಂಬ ಇತಿಹಾಸ ಇದೆ. ಏನಂತಂದರೆ ಗುಜರಾತಲ್ಲಿ ಫಸ್ಟು ಸ್ಟಾರ್ಟ್ ಆಗಿದ್ದು ಅಸ್ನಾ ಸೈಕ್ಲೋನ್ ಅಂತ. ಅಸ್ನಾ ಸೈಕ್ಲೋನಿಂದ ಏನಾಗಿದೆ ಅಂತಂದರೆ ಗುಜರಾತಲ್ಲಿ ಸುಮಾರು 30-35 ಜನ ಸಾವನ್ನಪ್ಪಿದ್ದಾರೆ. ಮತ್ತು ಆಲ್ಮೋಸ್ಟ್ ಒಂದು 700-800 ಜನ ಸ್ಥಳಾಂತರ ಮಾಡಿದ್ದಾರೆ ಸುರಕ್ಷಿತವಾದ ಪ್ಲೇಸ್ಗೆ. ಈ ಅಸ್ನಾ ಅಲೆಗಳು ಏನಂತಂದರೆ ಗುಜರಾತಿಂದ ಪಾಕಿಸ್ತಾನ್ ಕರಾಚಿ ದಾಟಿ ಗಲ್ಫ್ ಮುಖಾಂತರ ಮಸ್ಕಟ್, ಒಮಾನ್ ದೇಶದ ಮಸ್ಕಟ್ ಎಂಬ ರಾಜಧಾನಿ ಅಲ್ಲಿಗೂ ಬಂದಿದೆ ನೋಡಿ. ಸೈಕ್ಲೋನ್ ಎಫೆಕ್ಟಿಂದ ಈ ಥರ ಆಗ್ತಿರೋದು. ಎಷ್ಟು ಚೆನ್ನಾಗಿದೆ ನೋಡಿ ಈ ಅಲೆಗಳು. ಈ ಅಲೆಗಳೆಲ್ಲರೂ ನೋಡಿದ್ರೆ ನೀವು ತುಂಬ ಚೆನ್ನಾಗಿದೆ ಅಲ್ವಾ? ನನಗಂತೂ ಇದು ಫೇವ್ರೆಟ್ ಪ್ಲೇಸು. ಅಲ್ಲಿ ನೋಡಿ, ಇದಕ್ಕೆ ತುಂಬ ಇತಿಹಾಸ ಇದೆ. ಮಸ್ಕಟ್ಟು ಎಲ್ಲಿ ಸ್ಟಾರ್ಟ್ ಆಯಿತು ಅಂತಂದರೆ, ಮಸ್ಕಟ್ಟು ಸ್ಟಾರ್ಟ್ ಆಗಿದ್ದೆ ಮತ್ರ ಕಾರ್ನಿಷಿಂದ. ಸುಮಾರು ತುಂಬ ಹಳೇ ವರ್ಷಗಳ ಹಿಂದೆ ಒಬ್ಬ ಫಿಷರ್ಮೆನ್ನು ಈ ಅರಬ್ಬಿ ಸಮುದ್ರದಿಂದ ಬಂದು ಈ ಜಾಗನ ಕಂಡಿಡಿದಂತೆ. ಇದೇ ಮಸ್ಕಟ್, ಮತ್ರ ಕಾರ್ನಿಷ್. ಈ ಜಾಗಕ್ಕೆ ಕರಿತೀವಿ ಮತ್ರ ಕಾರ್ನಿಷ್. ನೋಡಿ, ಈ ಮತ್ರಾದು ರೋಡು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತಂದರೆ ಸಖತ್ ಬ್ಯೂಟಿಫುಲ್ಲು. ನಿಮಗೆ ಬೇಜಾರೇ ಆಗಲ್ಲ ಈ ರೋಡ್ ನೋಡಿದ್ರೆ. ತುಂಬ ಜನ ಇರ್ತಾರೆ. ಒಳ್ಳೆ ಪ್ಲೇಸು, ವ್ಯೂ ಪಾಯಿಂಟು. ಇಲ್ಲಿಂದ ಮತ್ರ ಫೋರ್ಟ್ಗೆ ಹೋದರೆ ನೀವು ಇಲ್ಲಿ ಪೂರ್ತಿ ಈ ವ್ಯೂ ನೋಡ್ಬೋದು. ಇಷ್ಟು ಮೇಲಿಂದ ಒಳ್ಳೆ ವ್ಯೂ ಸಿಗುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತಂದರೆ, ಈ ಮತ್ರ ಫೋರ್ಟ್ಗೆ ಹೋಗೋಕ್ಕೆ ನಿಮಗೆ ಆಲ್ಮೋಸ್ಟ್ ಒಂದು 3 ರಿಯಾಲ್ ಚಾರ್ಜ್ ಮಾಡ್ತಾರೆ. ಇಲ್ಲೇ ಇರೋದು ದಾರಿ. ಈ ರೋಡ್ ಇದೆಯಲ್ಲ, ಮಧ್ಯೆ ಕಾಣ್ತಿದೆಯಲ್ಲ ರೋಡು, ಅಲ್ಲಿಂದ ಫೋರ್ಟ್ಗೆ ದಾರಿ ಇದೆ, ನೀವು ಹೋಗ್ಬೋದು.
ಇಲ್ಲಿ ಇದು ಮಿನಿಸ್ಟ್ರಿ ರೀಜನ್ನು ಮತ್ತು ಸುಲ್ತಾನ್ ಕಬೂಸ್ ಫೋರ್ಟ್ ರೀಜನ್ನು. ಇಲ್ಲೆಲ್ಲ ಡ್ರೋನ್ ಎಲ್ಲ ಆರಿಸೋದು ತುಂಬ ಕಷ್ಟ, ಪರ್ಮಿಷನ್ ಸಿಗಬೇಕು. ಇಲ್ಲಿ ನಾನು ಪರ್ಮಿಷನ್ ತೊಗೊಂಡಿದ್ದೀನಿ, ನಿಮಗೋಸ್ಕರ ಪರ್ಮಿಷನ್ ತೊಗೊಂಡಿದ್ದೀನಿ. ಇದು ತುಂಬ ಪ್ರೊಸೀಜರ್ ಇದೆ. ನಾನು ಒಂದು ಸ್ವಲ್ಪ ಇನ್ಫ್ಲುಯೆನ್ಸ್ ಎಲ್ಲ ಯೂಸ್ ಮಾಡಿ ಪರ್ಮಿಷನ್ ತೊಗೊಂಡಿದ್ದೀನಿ. ಈ ಮಥುರಾ ಫೋರ್ಟ್ಗೆ ಹೋಗಿ ನಾನು ನಿಮಗೋಸ್ಕರ ಡ್ರೋನ್ ಆರಿಸ್ತೀನಿ. ಆ ಡ್ರೋನ್ ಆರಿಸಾದ್ಮೇಲೆ ಹೇಗೆ ಕಾಣುತ್ತೆ ನಮ್ಮ ಮಥುರಾ ಮಸ್ಕಟ್ ನೀವೇ ನೋಡ್ತೀರಾ. ಫೋರ್ಟ್ ಮೇಲೆ ಒಮಾನ್ ಫ್ಲಾಗು. ಇದು ಮಸ್ಕಟ್ನ ಓಲ್ಡ್ ಏಜ್ ಸೂಪು, ಮಥುರಾ ಸೂಪು. ಇದ್ರ ಬಗ್ಗೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಇದೇ ಥರ ತುಂಬ ಒಳ್ಳೆ ಕಂಟೆಂಟು ಮತ್ತು ಒಳ್ಳೊಳ್ಳೆ ಬ್ಯೂಟಿಫುಲ್ ಲ್ಯಾಂಡ್ಸ್ಕೇಪು, ಒಮಾನ್ ಲ್ಯಾಂಡ್ಸ್ಕೇಪ್ನ ನೋಡಬೇಕು ಅಂತಂದರೆ ಫ್ಲೈ ಟುವರ್ಡ್ಸ್ ಲೈಫ್ ಯೂಟ್ಯೂಬ್ ಚಾನಲ್ಲು ನಾನು ಹೊಸದಾಗಿ ಓಪನ್ ಮಾಡಿದ್ದೀನಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ಬೇಕು. ನಿಮಗೆ ಒಮಾನಿಗೆ ಬರಬೇಕು ಅಂತಂದರೆ ನಾನು ಕಾಂಟ್ಯಾಕ್ಟ್ ಡೀಟೇಲ್ಸ್ನೆಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಒಳ್ಳೆ ಟ್ರಿಪ್ ಪ್ಲ್ಯಾನ್ ಕೊಡ್ತೀನಿ. ನನ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ಗೆ ವಾಟ್ಸಪ್ ಮಾಡಿ. ಮಸ್ಕಟ್ ಬಗ್ಗೆ ಪೂರಾ ಡೀಟೇಲ್ಸು, 4 days ಮಸ್ಕಟ್ ಟ್ರಿಪ್ಪು ನೋಡ್ಬೋದು ನೀವು. ವಿಡಿಯೋ ಮಾಡೋಣ ಅಂತ ಬಂದೆ, ಕೊನೆಗೆ ನೋಡಿ ನಾನು ನೋಡಿದೆ ಫುಲ್ಲು ಒದ್ದೆ. ನೀರಲ್ಲಿ ಫುಲ್ಲು ನೆಂದು ಬಜ್ಜಿ ಆಗ್ಬಿಟ್ಟಿದ್ದೀನಿ. ಇವಾಗ ಹೆಂಗೆ ಹೋಗೋದು ಅಂತ ಗೊತ್ತಾಗ್ತಿಲ್ಲ. ಸಖತ್ ಎಂಜಾಯ್ ಮಾಡಿದ್ದೀನಿ ನಿಮ್ಮ ಹತ್ರ ಇಲ್ಲಿ.